ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 10ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನ ಪಾಸಿಟಿವ್ ಟ್ರೆಂಡ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಮತ್ತೊಂದು ಹೊಸ ಹೈ ನಿಫ್ಟಿ, ಸೆನ್ಸೆಕ್ಸ್ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 22,753ರ ಲೆವೆಲಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತು ಕೂಡ 111 ಪಾಯಿಂಟ್ಗಳ ಗೇನ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 75,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. 355 ಪಾಯಿಂಟ್ಗಳ ಅಪ್ಸೈಡ್ ಸೆನ್ಸೆಕ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 49,000 ಲೆವೆಲ್ನ ಅರೌಂಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. 256 ಪಾಯಿಂಟ್ಗಳ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೊ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗ್ತಿದ್ದಂಗೆ ಯುಎಸ್ನ ಸ್ಟಾಕ್ ಇಂಡೆಕ್ಸ್ ಫ್ಯೂಚರ್ಗಳು ನೆಗೆಟಿವ್ ಆಗಿದೆ. ಇದಕ್ಕೆ ರೀಸನ್ ಯುಎಸ್ನ ಮಾರ್ಚ್ ತಿಂಗಳ ಇನ್ಫ್ಲೇಷನ್ ಡೇಟಾ ಬಂದಿದೆ. ಫೆಬ್ರವರಿ ತಿಂಗಳಲ್ಲಿ 3.2% ಇನ್ಫ್ಲೇಷನ್ ಯುಎಸ್ನಲ್ಲಿ ಡಿಕ್ಲೇರ್ ಆಗಿತ್ತು. ಜೂನ್ ಅಥವಾ ಜುಲೈನಲ್ಲಿ ಇಂಟ್ರೆಸ್ಟ್ ರೇಟ್ಗಳು ಮತ್ತೆ ಕಟ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಹಾಗೆ ಮಾರ್ಚ್ ತಿಂಗಳಲ್ಲಿ 3.4% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ರು. 3.5%ನ ಇನ್ಫ್ಲೇಷನ್ ಮಾರ್ಚ್ ತಿಂಗಳಲ್ಲಿ ಯುಎಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಹೆಚ್ಚಿನ ಒಂದು ಇನ್ಫ್ಲೇಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಸಡನ್ ಫಾಲ್ಗೆ ರೀಸನ್, ಅಕಸ್ಮಾತ್ ಇನ್ಫ್ಲೇಷನ್ ಇದೇ ರೀತಿಯಲ್ಲಿ ಮುಂದಿನ 2-3 ತಿಂಗಳು ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ರೆ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ಟನ್ನು ಇನ್ನಷ್ಟು ಮುಂದಕ್ಕೆ ಹಾಕುವಂಥ ಚಾನ್ಸಸ್ ಇರುತ್ತೆ. ಅದು ಮಾರ್ಕೆಟ್ಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗ್ಬೋದು. ಏಪ್ರಿಲ್ 30 ಮೇ 1ಕ್ಕೆ ಫೆಡ್ನ ಮೀಟಿಂಗ್ ಇದೆ. ಸೊ ಈ ಒಂದು ಮೀಟಿಂಗ್ನಲ್ಲಿ ಕೂಡ ಯಾವುದೇ ರೀತಿಯ ಇಂಟ್ರೆಸ್ಟ್ ರೇಟ್ ಕಟ್ನ ಚಾನ್ಸಸ್ ಇರೋದಿಲ್ಲ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಯಾವ ರೀತಿಯ ಇನ್ಫ್ಲೇಷನ್ ಫಿಗರ್ ಬರುತ್ತೆ ಅದರ ಬೇಸಿಸ್ ಮೇಲೆ ಫೆಡ್ ಡಿಸಿಷನ್ನ ತಗೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನಾಳೆ ರಂಜಾನ್ ಹಬ್ಬದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಯಾವುದೇ ರೀತಿಯ ಟ್ರೇಡಿಂಗ್ ಅಥವಾ ಸೆಟಲ್ಮೆಂಟ್ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಆಗೋದಿಲ್ಲ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 4%ನ ಅಪ್ಸೈಡ್ ಕೋಲ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಕ್ಕಿದೆ. BPCL ಕೂಡ 3%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ 2.5%ನಷ್ಟು ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಯಿತು. ITC ಇಂಡಲ್ಕೋನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. 2.5%ನ ಅಪ್ಸೈಡ್ 2 ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ HDFC ಲೈಫ್ ನೋಡೋದಕ್ಕೆ ಸಿಕ್ಕಿದ್ದು 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸಿಪ್ಲಾ ಕೂಡ 2%ನಷ್ಟು ಕರೆಕ್ಟ್ ಆಗಿದೆ. ಡೇವಿಸ್ ಲ್ಯಾಬ್, ಮಾರುತಿ ಸುಜುಕಿನಲ್ಲಿ ಕೂಡ 1.5%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫೈನಾನ್ಸ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ರು. DIIs ಕಡೆಯಿಂದ 163 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs 2,778 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗನ್ನು ಮಾಡಿದ್ದಾರೆ. ಬಟ್ ಇವತ್ತು ಯುಎಸ್ನಲ್ಲಿ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿದ್ದು US ಮಾರ್ಕೆಟ್ಸ್ಗಳು ನೆಗೆಟಿವ್ ಆಗಿದೆ. ನೋಡಬೇಕಾಗುತ್ತೆ ಶುಕ್ರವಾರ FIIs ಯಾವ ರೀತಿಯಲ್ಲಿ ಒಂದು ಟ್ರೇಡಿಂಗನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಾರೆ ಅಂತ. ಸೊ US ಮಾರ್ಕೆಟ್ಸ್ಗಳು ಇವತ್ತು ಮತ್ತು ನಾಳೆ ನೆಗೆಟಿವ್ ಆಗಿ ಇದ್ದರೆ ಇಂಡಿಯನ್ ಮಾರ್ಕೆಟ್ನಲ್ಲಿ ಮತ್ತೆ FIIs ಸೆಲ್ಲಿಂಗನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ವೊಡಾಫೋನ್ ಐಡಿಯಾಗೆ ರೀಸೆಂಟಾಗಿ 20,000 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನು ಮಾಡೋದಕ್ಕೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿತ್ತು. ಆದ್ದರಿಂದ ಅವರು ಮುಂದಿನ ವಾರ ಮಿಡ್ ವೀಕ್ನಲ್ಲಿ FPO ಲಾಂಚ್ ಮಾಡುವಂಥ ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಸೊ ಯಾವುದೇ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಾಂಚ್ ಆಗಬೇಕು ಅಂದಾಗ IPOನ ತರ್ತಾರೆ. ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಮತ್ತೆ ಫಂಡ್ ರೈಸಿಂಗನ್ನು ಮಾಡಬೇಕು ಅಂತ ಇದ್ರೆ ಶೇರ್ಸ್ಗಳನ್ನು ಇಶ್ಯೂ ಮಾಡಿ ಅವರು FPOನ ತರ್ತಾರೆ. ಇದೇ ರೀತಿಯ ಒಂದು FPOನ ಯೆಸ್ ಬ್ಯಾಂಕ್ ತಂದಿದ್ರು. 15,000 ಕೋಟಿಯ FPO ಆಗಿತ್ತು. ಅದಾದಮೇಲೆ ಅದಾನಿ ಎಂಟರ್ಪ್ರೈಸಸ್ ಕೂಡ 20,000 ಕೋಟಿಯ FPO ತರುವಂಥ ಪ್ಲಾನ್ಸನ್ನು ಜನವರಿ 2023ರಲ್ಲಿ ಹೊಂದಿದ್ರು. ಅದೇ ಒಂದು ಸಂದರ್ಭದಲ್ಲಿ ಹಿಡನ್ಬರ್ಗ್ನ ರಿಪೋರ್ಟ್ ಬಂತು. ರಿಪೋರ್ಟ್ ಬಂದಿದ ತಕ್ಷಣ ಅದಾನಿ ಎಂಟರ್ಪ್ರೈಸಸ್ ತಮ್ಮ FPOನ ಕ್ಯಾನ್ಸಲ್ ಮಾಡಿದ್ರು. ಈಗ ವೊಡಾಫೋನ್ ಐಡಿಯಾ ತಮ್ಮ FPO ಪ್ಲಾನ್ಸನ್ನು ಮಾಡ್ತಿದ್ದಾರೆ. ಮುಂದಿನ ವಾರ ಮಿಡ್ ವೀಕ್ನಲ್ಲಿ ಈ ಒಂದು FPO ಮಾರ್ಕೆಟ್ನಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ ಇರುತ್ತೆ. IPO ರೀತಿಯಲ್ಲಿ ಯಾರು ಬೇಕಾದರೂ ಈ ಒಂದು FPOನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ವೊಡಾಫೋನ್ ಐಡಿಯಾ ಈಗ 13ರ ಪ್ರೈಸ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಪ್ರೈಸ್ನಿಂದ ಕಡಿಮೆ ಪ್ರೈಸ್ನಲ್ಲೇ FPO ಪ್ರೈಸ್ ಫಿಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಪ್ರೈಸ್ನ ಬಗ್ಗೆ ಇನ್ನೂ ಡೀಟೇಲ್ ನೋಡೋದಕ್ಕೆ ಸಿಕ್ಕಿಲ್ಲ. ಮೇ ಬಿ ಶುಕ್ರವಾರ ಪ್ರೈಸ್ ಕೂಡ ಫಿಕ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. PB ಫಿನ್ಟೆಕ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5%ನಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವರು ಹೊಸ ಒಂದು ಸಬ್ಸಿಡರಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. PB ಪೇ ಅನ್ನುವಂಥ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಇದು PB ಫಿನ್ಟೆಕ್ನ ಸಬ್ಸಿಡರಿ ಕಂಪನಿಯಾಗಿ ಕೆಲಸ ಮಾಡುತ್ತೆ. PB ಪೇ ಪೇಮೆಂಟ್ ಆಗ್ರಿಗೇಟರ್ ಕಂಪನಿ ಆಗಿರ್ತಾರೆ. ಫೋನ್ಪೇ, ಪೇಟಿಎಂ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ PB ಪೇ ಕೂಡ ಕೆಲಸವನ್ನು ಮಾಡ್ತಾರೆ. ಸೊ PB ಫಿನ್ಟೆಕ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಸೊ ಅಲ್ಲಿ ಅವರು PB ಪೇಯನ್ನು ಪೇಮೆಂಟ್ ಆಗ್ರಿಗೇಟರ್ ಆಗಿ ಬಳಸ್ಕೋತಾರೆ. ಸೊ ಈ ಒಂದು ಪೇಮೆಂಟ್ ಆಗ್ರಿಗೇಟರ್ನ ಸಹಾಯದಿಂದ PB ಫಿನ್ಟೆಕ್ನ ಪ್ಲಾಟ್ಫಾರ್ಮ್ನಲ್ಲಿ ನಾವು ಪೇಮೆಂಟನ್ನು ಮಾಡ್ಬೋದಾಗುತ್ತೆ. ಹಾಗೆಯೇ PB ಫಿನ್ಟೆಕ್ ರೀಸೆಂಟಾಗಿ ICICI ಲಾಂಬಾರ್ಡ್ನ ಜೊತೆಯಲ್ಲಿ ಒಂದು ಪಾರ್ಟ್ನರ್ಶಿಪ್ಪನ್ನು ಕೂಡ ಸೈನ್ ಮಾಡಿದ್ರು. 1 ಕೋಟಿಗೂ ಹೆಚ್ಚಿನ ಕಸ್ಟಮರ್ಸ್ಗಳಿಗೆ ಇನ್ಶೂರೆನ್ಸ್ ಸೊಲ್ಯೂಷನ್ನ ಪ್ರೊವೈಡ್ ಮಾಡೋದಕ್ಕೆ ಈ ಒಂದು ಪಾರ್ಟ್ನರ್ಶಿಪ್ ಸೈನ್ ಆಗಿತ್ತು. ಆ ನ್ಯೂಸ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇದೆ. ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಈಗ PB ಫಿನ್ಟೆಕ್ ಟ್ರೇಡ್ ಆಗ್ತಿದೆ. ರಾಮ್ಕೋ ಸಿಸ್ಟಮ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 18%ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕೊರಿಯಾದ ಏರ್ಲೈನ್ ಕಂಪನಿ ಜೊತೆಯಲ್ಲಿ ಇವರೊಂದು ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ದಾರೆ, ಒಂದು ಡೀಲನ್ನು ಸೈನ್ ಮಾಡಿದ್ದಾರೆ.
ಕೊರಿಯನ್ ಏರ್ ಕಂಪನಿ ತಮ್ಮ ಲೆಗಸಿ ಸಿಸ್ಟಮ್ಸ್ಗಳನ್ನು ಹೊಸ ಒಂದು ಸಿಸ್ಟಮ್ನಿಂದ ರೀಪ್ಲೇಸ್ ಮಾಡಬೇಕು ಅಂತ ಇದ್ದಾರೆ. ಇದರ ಒಂದು ಮೇಂಟೆನೆನ್ಸ್ ವರ್ಕನ್ನು ರಾಮ್ಕೋ ಸಿಸ್ಟಮ್ಸ್ ಮಾಡ್ತಾರೆ. ಸೊ ಒಳ್ಳೆ ಒಂದು ಡೀಲ್ ಸೈನ್ ಆಗಿರೋದ್ರಿಂದ ರಾಮ್ಕೋ ಸಿಸ್ಟಮ್ನ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ IPO ವಿಚಾರಕ್ಕೆ ಬಂದಾಗ ಭಾರತೀಯ ಎಕ್ಸಾಕಾಮ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. ಸೊ ಈ ಒಂದು IPOನಿಂದ 17% ಲಿಸ್ಟಿಂಗ್ ಗೈನ್ನ ಎಕ್ಸ್ಪೆಕ್ಟೇಷನ್ ನೋಡೋದಕ್ಕೆ ಸಿಗ್ತದೆ. ಶುಕ್ರವಾರ 12ನೇ ತಾರೀಕು ಏಪ್ರಿಲ್ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ 570 ರೂಪಾಯಿಯ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕು ಶೇರ್ಸ್ ಏನಾದರೂ 700 ರೂಪಾಯಿ ಲೆವೆಲ್ನಲ್ಲಿ ಲಿಸ್ಟ್ ಆದರೆ ಆ ಒಂದು ಪ್ರೈಸ್ನಲ್ಲಿ ನೀವು ಎಕ್ಸಿಟ್ ಕೂಡ ಆಗ್ಬೋದಾಗುತ್ತೆ. ಭಾರತಿ ಎಕ್ಸಾಕಾಮ್ಗಿಂತ ಭಾರತಿ ಏರ್ಟೆಲ್ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗುತ್ತೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುವಂಥ IPOಗಳಲ್ಲಿ ಒಳ್ಳೆ ಒಂದು ಪ್ರೀಮಿಯಂ ಇದ್ರೂ ಕೂಡ ಅಷ್ಟೊಳ್ಳೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ನೋಡಬೇಕಾಗುತ್ತೆ ಭಾರತಿ ಎಕ್ಸಾಕಾಮ್ ಯಾವ ರೀತಿಯಲ್ಲಿ ಲಿಸ್ಟ್ ಆಗುತ್ತೆ ಅಂತ. ಈಗ US ಮಾರ್ಕೆಟ್ಸ್ಗಳಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಕೂಡ ನೋಡೋದಕ್ಕೆ ಸಿಗ್ತದೆ. ಅದರ ಒಂದು ಎಫೆಕ್ಟ್ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದ್ರೆ ಸೊ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಭಾರತಿ ಎಕ್ಸಾಕಾಮ್ನಲ್ಲಿ ಇರುತ್ತೆ. ಸೊ ಶುಕ್ರವಾರದ ದಿನ ಯಾವ ರೀತಿಯ ಒಂದು ಓಪನಿಂಗ್ ನೋಡೋದಕ್ಕೆ ಸಿಗುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಅಕಸ್ಮಾತ್ 670 700ರ ಅರೌಂಡಲ್ಲಿ ಲಿಸ್ಟ್ ಆದರೆ ಪ್ರಾಫಿಟ್ ಬುಕಿಂಗ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. 570ರಿಂದ 600ರ ಲೆವೆಲಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ವಲ್ಪ ಟೈಮ್ ನೀವು ಶೇರ್ಗಳನ್ನು ಹೋಲ್ಡ್ ಮಾಡ್ಬೋದಾಗುತ್ತೆ. ಅದಾದಮೇಲೆ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ಬಂದಾಗ ಹೈಯರ್ ಪ್ರೈಸ್ನಲ್ಲಿ ಎಕ್ಸಿಟ್ ಆಗೋ ಬಗ್ಗೆ ಯೋಚನೆ ಮಾಡ್ಬೋದು. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಸ್ಟಾಕ್ನಲ್ಲಿ ಇವತ್ತು 20% ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಡೆಲ್ಲಿ ಮೆಟ್ರೋ ಕಾರ್ಪೊರೇಷನ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ರೀಫಂಡಿಂಗನ್ನು ಮಾಡಬೇಕು ಅನ್ನುವಂಥ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ರು. ಅದನ್ನು ಈಗ ರಿವರ್ಸ್ ಮಾಡಿದ್ದಾರೆ. ಸೊ ಡೆಲ್ಲಿ ಮೆಟ್ರೋ ಕಡೆಯಿಂದ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಏನು ಫಂಡ್ ಹೋಗಿತ್ತು ಅದನ್ನು ಈಗ ರೀಫಂಡ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರನ್ನು ಕೊಟ್ಟಿದ್ದಾರೆ. ಈ ಒಂದು ಆರ್ಡರ್ ಬಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ. 20% ಡೌನ್ ಸೈಡ್ನೊಂದಿಗೆ ರಿಲಯನ್ಸ್ ಇನ್ಫ್ರಾ ಕ್ಲೋಸಿಂಗನ್ನು ಕೊಟ್ಟಿದೆ. ಈ ಒಂದು ವೀಕ್ನೆಸ್ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಯಾಕೆಂದರೆ ದೊಡ್ಡ ಅಮೌಂಟ್ನ ರೀಫಂಡನ್ನು ರಿಲಯನ್ಸ್ ಇನ್ಫ್ರಾ ಮಾಡಬೇಕಾಗಿದೆ. ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಅಪ್ಸೈಡ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಆಲ್ ಟೈಮ್ ಹೈ ಹತ್ರ ಇಂಡಿಗೋ ಟ್ರೇಡ್ ಆಗ್ತದೆ. 5% ಗೇನ್ನೊಂದಿಗೆ ಇಂಡಿಗೋ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಿಗೋ ಈಗ ವರ್ಲ್ಡ್ನಲ್ಲೇ 3ನೇ ಅತಿ ದೊಡ್ಡ ಏರ್ಲೈನ್ ಕಂಪನಿ ಆಗಿರುತ್ತೆ. ಮಾರ್ಕೆಟ್ ಕ್ಯಾಪ್ನ ಆಧಾರದ ಮೇಲೆ ನಾವು ಅಬ್ಸರ್ವ್ ಮಾಡಿದಾಗ ಇಂಡಿಗೋನ ಟೋಟಲ್ ಮಾರ್ಕೆಟ್ ಕ್ಯಾಪ್ 1,46,000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇಂಡಿಗೋನಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಸ್ಟ್ರಾಂಗ್ ಗ್ರೋತ್ ಪ್ರಾಸ್ಪೆಕ್ಟಿವ್ನ ಬಗ್ಗೆ ಮ್ಯಾನೇಜ್ಮೆಂಟ್ ರೀಸೆಂಟಾಗಿ ಒಂದು ಕಮೆಂಟ್ರಿಯನ್ನು ಕೊಟ್ಟಿದ್ರು. ಬಹಳಷ್ಟು ಬ್ರೋಕರೇಜ್ಗಳು ಇಂಡಿಗೋನಲ್ಲಿ ಬೈ ಕಾಲ್ ಅನ್ನು ಕೂಡ ಕೊಟ್ಟಿದ್ರು. ಅದೇ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಅಪ್ ಟ್ರೆಂಡ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಆಲ್ ಟೈಮ್ ಹೈ ಹತ್ರ ಈಗ ಇಂಡಿಗೋ ಟ್ರೇಡ್ ಆಗ್ತದೆ. ಆಬ್ವಿಯಸ್ಲಿ ಯಾವುದೇ ಒಂದು ಸ್ಟಾಕ್ ಆಲ್ ಟೈಮ್ ಹೈ ಹತ್ರ ಟ್ರೇಡ್ ಆಗ್ತಿದ್ದಾಗ ಸ್ವಲ್ಪ ಕರೆಕ್ಷನ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಲೋವರ್ ಲೆವೆಲ್ಗಳಲ್ಲಿ ಶೇರ್ಸ್ ಇದ್ದರೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಬಗ್ಗೆ ಕೂಡ ಯೋಚನೆ ಮಾಡ್ಬೋದು. 4,000 ಲೆವೆಲ್ನವರೆಗೂ ಇಂಡಿಗೋ ಹೋಗುವಂಥ ಚಾನ್ಸಸ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.